ನಮ್ಮ ನಾಯಕರಿಗೆ ಕೊಟ್ಟಂತಹ ಮಾತನ್ನ ತಪ್ಪಿದ್ದಾರೆ ಹೀಗಂತ ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಬೆಂಬಲಿಗರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಏಕಾಏಕಿ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಈಗ ಜಲಸಂಪನ್ಮೂಲ ಖಾತೆಯನ್ನ ಕೊಡ್ತು. ಈ ಖಾತೆಯ ಬೆನ್ನಲ್ಲೇ ರಾಮಲಿಂಗಾರೆಡ್ಡಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನಂತರ ಈಗ ರಾಜೀನಾಮೆ ಕೂಡ ಕೊಟ್ಟಿದ್ದಾಯ್ತು. ರಾಮಲಿಂಗಾರೆಡ್ಡಿಗೆ ಬೆಂಗಳೂರಿನಲ್ಲಿ ಹಿಡಿತವಿದೆ. ರಾಜೀನಾಮೆಯಿಂದ ಜಿಪಿಎ ಚುನಾವಣೆ ಮೇಲೆ ನೇರವಾದಂತಹ ಪರಿಣಾಮ ಬೀರುತ್ತೆ. ಜೊತೆಗೆ ಜಿಪಿಎ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಇದು ಕಷ್ಟವಾಗಲಿದೆ ಅಂತ ಹೇಳಲಾಗ್ತಿದೆ. ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಬೆಂಬಲಿಗರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ. ಕೊಟ್ಟ ಮಾತಿಗೆ ಡಿಕೆ ಬ್ರದರ್ಸ್ ತಪ್ಪಿದ್ರು ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ನೀಡಿರ್ತಕ್ಕಂಥ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಕೆಲಸ ಮಾಡಲ್ಲ ಅನ್ನೋಂಥ ಮಾತನ್ನ ಹೇಳಿ ಸದ್ಯಕ್ಕೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಅವರ ಅಪ್ಪಟ ಕಾರ್ಯಕರ್ತರಿದ್ದಾರೆ ಸಾಕಷ್ಟು ಜನ. ಅವ್ರು ಏನು ಹೇಳ್ತಾರೆ ಅಂತ ಕಣ ಸರ್, ಈಗ ಅಂದ್ರೆ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡಲ್ಲ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀವಿ ಅಂತ ರಾಜೀನಾಮೆ ನೀಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ನೀವು ಅಂದ್ರೆ ಇಷ್ಟು ವರ್ಷದ ಅವ್ರ ಜೊತೆಗೆ ಒಡನಾಡ ಹೊಂದಿ ಏನು ಹೇಳ್ತೀರಿ ಅಂತ? ಸರ್, ನಮ್ಮ ನಾಯಕರು ಸೌಮ್ಯ ಸ್ವಭಾವದವರು, ಯಾವುದೇ ಖಾತೆ ಕೊಟ್ಟರು ಉತ್ತಮವಾಗಿ ನಡೆಸ್ಕೊಂಡು ಹೋಗೋರು. ಕೊಟ್ಟ ಮಾತು ಇವರು ತಪ್ಪಿದ್ದಾರೆ. ಹೋದ ಸರಿ ಕೊಟ್ಟಿದ್ದಾರೆ, ಕೊಟ್ಬಿಟ್ಟು ಆಮೇಲೆ ಅವರು ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ. ಅದು ಬಂದು ಕನ್ವಿನ್ಸ್ ಮಾಡಿದರು. ನೆಕ್ಸ್ಟ್ ನಾನು ಮುಖ್ಯಮಂತ್ರಿ ಆದವಾಗ ನಿಮಗೆ ಬೆಂಗಳೂರು ನಗರ ಅಭಿವೃದ್ಧಿ ಕೊಡ್ತೀನಿ ಅಂತ ಕೇಳಿದ್ರ ಮೇಲೆ ಕೊಡಬೇಕು. ಅವ್ರು ಬೇರೆ ಯಾವುದೂ ಆಸೆನೇ ಇಟ್ಕೊಳ್ಳಿಲ್ಲ. ನಮ್ದು ಯಾವುದೂ ಲಾಭಿ ಮಾಡೋಕ್ಕೂ ಹೋಗಲ್ಲ. ಯಾವ ಖಾತೆ ಕೊಟ್ಟರು ಚೆನ್ನಾಗಿ ನಡೆಸ್ತಾರೆ. ಬೆಂಗಳೂರಲ್ಲಿ ಸಾಧಾರಣ ಬೆಂಗಳೂರಲ್ಲಿ ಹಳಬರು ನಮ್ಮ ಸಾಹೇಬರು. ಬೆಂಗಳೂರಲ್ಲಿ ಪಿನ್ ಟು ಪಿನ್ ಒಂದು ರೋಡ್ ಸಮೇತ ಗೊತ್ತಿದ್ದವರು ನಮ್ಮ ಸಾಹೇಬರು. ಈ ಬೆಂಗಳೂರಿಗೆ ನಮ್ಮ ಸಾಹೇಬರ ಅವಶ್ಯಕತೆ ಇದೆ, ತುಂಬ ಅವಶ್ಯಕತೆ ಇದೆ. ಎಲ್ಲ ಜಿಪಿಎ ಎಲೆಕ್ಷನಿಗಾಗಲಿ ಬೇರೆ ಯಾವುದೇ ಕೆಲಸಕ್ಕೆ, ಅಭಿವೃದ್ಧಿ ಕೆಲಸಕ್ಕಾಗಲಿ ನಮ್ಮ ಸಾಹೇಬರ ಅವಶ್ಯಕತೆ ಇದೆ. ನಮ್ಮ ಸಾಹೇಬರು ಕೊಡಬೇಕು. ಕೊಡ್ತೀನಂತ ಹೇಳಿ ಮಾತು ಕೊಟ್ಟರ ಮೇಲೆ ಅದನ್ನು ಅವರಿಗೆ ಕೊಡಬೇಕು. ಕೊಡಲಿಲ್ಲ ಅಂತ ಹೇಳಿ ಅವರಿಗೆ ಬೇಜಾರಾಗಿದೆ. ಬೇಜಾರಾದಕ್ಕೆ ಅವರು ಬೇಡ, ನಮಗೆ ಬೆಲೆ ಇಲ್ಲ ಅಂದ್ರ ಮೇಲೆ, ನಮ್ಮ ಹಿರಿತನಕ್ಕೆ ಬೆಲೆ ಇಲ್ಲ ಅಂದ್ರ ಮೇಲೆ ನಾವು ರಾಜೀನಾಮೆ ಕೊಡ್ತೀವಿ. ನಮ್ಮ ಕಾರ್ಯಕರ್ತರ ಜೊತೆಲಿ ನಾನು ಇರ್ತೀನಿ, ನಾನು ಶಾಸಕನಾಗಿರ್ತೀನಿ ಅಂತ ನಾವು ಸಹಜವಾಗಿ ಅಂದ್ರೆ ಅವರು ನಗರಾಭಿವೃದ್ಧಿ ಖಾತೆನ ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಕೊಡ್ಲಿಲ್ಲ ಅನ್ನೋಂಥ ರೀತಿಯಲ್ಲಿ ಹೇಳಿದ್ರು. ಕಾರ್ಯಕರ್ತರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರೇನೋ ಮಾತಾಡೋಂಥ ಚರ್ಚೆ ಮಾಡೋಂಥದ್ದು ಆಯ್ತಾ? ನೀವೇನು ಹೇಳ್ತೀರಿ ಅಂತ? ಇಲ್ಲ ಸರ್, ಅದು ಆ್ಯಕ್ಚುಲಿ ನೋಡಿ ತುಂಬ ನೋವಾಗಿದೆ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ. ನಮ್ಮ BTMC ಇರೋರು ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ನೀವು ನಂಬಲ್ಲ ಸರ್. ನಾವು ಕಾಂಗ್ರೆಸ್ಸು ನಮಗೆ ನೋವಾಗೋದಕ್ಕಿಂತ ಹೆಚ್ಚಾಗಿ BJP ಅವರು ನೋವಾಗಿದೆ. BJP ಪಾರ್ಟಿಯವರು ನೋವಾಗುತ್ತೆ. ಯಾಕೆ ಹೇಳಿ, ಅಂಥ ಒಳ್ಳೆ ವ್ಯಕ್ತಿ ನಮ್ಮ ಸಾಹೇಬರು ಸರ್. 8 ಗಂಟೆ 45 ನಿಮಿಷಕ್ಕೆ ಯಾರು ಬರ್ತಾರೆ ಸರ್ ಸಚಿವರು ಮನೆ ಬಿಟ್ಟು? ನೀವು ಎಷ್ಟು 8 ಗಂಟೆ 8:15 ಕರೆಕ್ಟಾಗೆ 8 ಗಂಟೆ 45 ನಿಮಿಷಕ್ಕೆ ಇಲ್ಲಿ ಬಂದು ಕೂತ್ಕೋತಾರೆ. ಫೋನ್ ಮಾಡಿ ಸರ್, ನೀವು ಯಾವ ಇರೋರು? ನಾನು ಬಿಡಿ ಸರ್, ನಾನು ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಪಾರ್ಟಿ ಕಾರ್ಯಕರ್ತರು ನಮ್ಮನ್ನು ಬಿಡಿ. ಬೇರೆ ಯಾರು ರೋಡಲ್ಲಿ ಹೋಗೋರು ಕೇಳಿ ನೋಡಿ. ಒಂದು ಫೋನ್ ಮಾಡಿದ್ರೆ ತಾವೇ ಫೋನ್ ತೊಗೊಂಡು ಅಟೆಂಡ್ ಮಾಡಿ ಮತ್ತೆ ರಿಟರ್ನ್ ಕಾಲ್ ಮಾಡ್ತಾರೆ. ಅಂಥ ಸರಳತೆ ಇರೋ ವ್ಯಕ್ತಿಗೆ ಇವತ್ತು ಅನ್ಯಾಯ ಆಗಿದೆ. ಅವ್ರ ಆತ್ಮಸಾಕ್ಷಿ ವಿರೋಧವಾಗಿ ಅವ್ರು ಕೆಲಸ ಮಾಡಲ್ಲ ಸರ್. ಅದಕ್ಕೋಸ್ಕರನೇ ಅವ್ರು ಬೇಜಾರಾಗಿ, ಅವ್ರು ನೀವು ಯಾವ ಖಾತೆ ಕೊಟ್ಟರು ಅವ್ರು ಬೇಜಾರಾಗಿ ಅವರು ವಾಪಸ್ ಅದಕ್ಕೆ ರಾಜೀನಾಮೆ ಕೊಟ್ಟಿರೋದು. ಸರ್, ಈಗ ನೀವು ಅಂದರೆ ರಾಮಲಿಂಗಾರೆಡ್ಡಿ ಅವ್ರನ್ನ ನೋಡ್ದಂಗೆ ಅವರು ಮತ್ತೆ ಮನವೊಲಿಸುವಂಥ ಪ್ರಯತ್ನ ಆದರೆ ವಾಪಸ್ ಸಚಿವರಾಗಿ ಕೆಲಸ ಮಾಡ್ಬೋದು ಅಂತ ಏನು ಡಿಸಿಷನು ಅದೇ ಡಿಸಿಷನ್ ಸರ್. ಏನು ಡಿಸಿಷನ್ ಹೇಳಿದ್ರು ಅದೇ ಡಿಸಿಷನ್ ಸರ್. ನಾವೆಲ್ಲ 40 ವರ್ಷದಿಂದ ಜೊತೆಲಿದ್ದವರು, 38-40 ಇಯರ್ಸಿಂದ ಜೊತೆಲಿದ್ದವರು. ಅವ್ರ ಸ್ವಭಾವ ಪ್ರತಿದಿನ ಬೆಳಿಗ್ಗೆ ಎದ್ದು ನಾವು ಜೊತೆಲಿದ್ದವರು. ಅವ್ರ ಸ್ವಭಾವ ಏನಂತ ನಮಗೆ ಗೊತ್ತು. ಒಂದು ಸಾರಿ ಮಾತಾಡಿದ್ರ ಮೇಲೆ ಆ ಮಾತನ್ನು ಅವರು ತಪ್ಪಲ್ಲ, ಅದ್ರ ಮೇಲೆ ನಡ್ಕೊಳ್ತಾರೆ. ಯಾರೇ ಬಂದರೂ ಅವರು ಇದು ಮಾಡಲ್ಲ. ಆದರೆ ಇವ್ರು ಬರಬೇಕಿತ್ತು, ಬಂದು ಅವ್ರನ್ನ ಮಾತಾಡಿ ಈ ಥರ ಅಂತ ಕನ್ವಿನ್ಸ್ ಮಾಡಬೇಕಿತ್ತು. ಅವರು ಮಾಡಿಲ್ಲ. ಇದು ದೊಡ್ಡ ತಪ್ಪಾಗಿದೆ ಸರ್. ಇದಿಷ್ಟು ಅಪ್ಪಟ ಕಾರ್ಯಕರ್ತರ ಮಾತಾಗಿರ್ತಕ್ಕಂಥದ್ದು. ಅವರು ಕೊಟ್ಟ ಮಾತನ್ನ ತಪ್ಪಿರೋ ಕಾರಣಕ್ಕೆ ಬೇಸರ ಆಗಿದೆ. ಹಾಗಾಗಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಕ್ಕಂಥ ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.